ಇವತ್ತು ನಮ್ಮ ವಯಸ್ಸು ಔಟ್ಸೈಡ್ ಪ್ರಾಕ್ಟೀಸ್ ಮಾಡ್ತಿದ್ರು. ಪ್ರಾಕ್ಟೀಸ್ ಅಲ್ಲಿ ಕಾನ್ಫಿಡೆನ್ಸ್, ಡೆಡಿಕೇಶನ್ ಹೆಚ್ಚಿದ್ರೆ ಡ್ಯಾನ್ಸ್ ಬೇರೆ ಲೆವೆಲ್ಗೆ ಹೋಗುತ್ತೆ. ಪ್ರಾಕ್ಟೀಸ್ ಎಲ್ಲ ಮುಗಿಸ್ಕೊಂಡು ನಾವು ಸೀದಾ ಕರ್ನಾಟಕ ಡ್ಯಾನ್ಸ್ ಚಾಂಪಿಯನ್ಶಿಪ್ ಕಾಂಪಿಟೇಷನ್ ಹತ್ರ ಹೋದ್ವಿ. ಈ ಕಾಂಪಿಟೇಷನ್ ನಡೆಸ್ತಾ ಇರೋದು ಶಶಿ ಮಾಸ್ಟರ್. ಸ್ಟೇಜ್ ಮಾತ್ರ ಬೆಂಕಿಯಾಗಿತ್ತು. ಲೋಕಲ್ ಕಾಂಪಿಟೇಷನ್ ಇರುತ್ತೆ ಅಂತ ಅನ್ಕೊಂಡಿದ್ದೆ, ಬಟ್ ಇಲ್ಲಿ ರಿಯಾಲಿಟಿ ಶೋ ತರ ಸೆಟಪ್ ಮಾಡಿದ್ರು. ಟೆಕ್ನಿಕಲ್ ಟೀಮ್, ಪರ್ಫಾರ್ಮೆನ್ಸ್, ಮ್ಯಾನೇಜ್ಮೆಂಟ್ ನೆಕ್ಸ್ಟ್ ಲೆವೆಲ್ ಇತ್ತು. ಪ್ರತಿಯೊಬ್ಬರ ಪರ್ಫಾರ್ಮೆನ್ಸ್ ಸಖತ್ತಾಗಿತ್ತು. ಆರ್ಗನೈಸಿಂಗ್ ಟೀಮ್ ಮಾತ್ರ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು. ಡ್ಯಾನ್ಸರ್ಸ್ ಗಳಿಗೆ ಇದು ಒಂದು ಗ್ರೇಟ್ ಎಕ್ಸ್ಪೀರಿಯನ್ಸ್. ಇದು ಲೋಕಲ್ ಕಾಂಪಿಟೇಷನ್ ಅಲ್ಲ, ಇದು ರಿಯಾಲಿಟಿ ಶೋ ಫೀಲ್ ಕೊಟ್ಟ ಇವೆಂಟ್. ಈ ತರ ಒಂದು ಇವೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ತುಂಬಾ ಖುಷಿ, ತುಂಬಾ ಪ್ರೌಡ್ ಫೀಲ್ ಆಗುತ್ತೆ. ಕೊರಿಯೋಗ್ರಾಫರ್ಸ್ ಗಳಿಗೆ, ಡ್ಯಾನ್ಸರ್ಸ್ ಗಳಿಗೆ ಇದು ಒಂದು ಎಕ್ಸ್ಪೀರಿಯನ್ಸ್ ಲೈಫ್ ಲಾಂಗ್ ನೆನಪಿರುತ್ತೆ. ಈ ತರ ಒಂದು ಸ್ಟೇಜ್ ಆಪರ್ಚುನಿಟಿ ಆರ್ಟಿಸ್ಟ್ ಗಳಿಗೆ ಬೇಕು. ಅವರ ಟ್ಯಾಲೆಂಟ್ ತೋರಿಸ್ಕೊಳ್ಳಕ್ಕೆ ಈ ತರ ದೊಡ್ಡ ವೇದಿಕೆ ಬೇಕೇ ಬೇಕು. ಬೇರೆ ಬೇರೆ ಸ್ಟೇಟ್ ಇಂದಾನು ಟೀಮ್ ಗಳು ಬಂದಿತ್ತು. ಹರಿಯಾಣ, ಗುಜರಾತ್, ಪಂಜಾಬ್, ಡೆಲ್ಲಿ, ಮುಂಬೈ, ಕೇರಳ, ಚೆನ್ನೈ. ನಾನ್ ಹೇಳೋದು ಒಂದೇ, ಈ ತರ ಡ್ಯಾನ್ಸ್ ಕಾಂಪಿಟೇಷನ್ ನಡೆಸಬೇಕು ಅಂತಂದ್ರೆ ನಡೆಸಿ, ಇಲ್ಲ ಅಂದ್ರೆ ನಡೆಸಕ್ ಹೋಗಬೇಡಿ. ಇವತ್ತಿನ ಕಹಿ ಸತ್ಯ, ಒಬ್ಬ ಆರ್ಟಿಸ್ಟ್ ಗೆ ಸ್ಟೇಜ್ ಸಿಗುವುದು ಅಂದ್ರೆ ಅವರ ಕನಸಿಗೆ ಬೆಳಕು ಸಿಕ್ಕಂಗೆ. ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಸಿಗುವ. ಟಾಟಾ, ಬಾಯ್ ಬಾಯ್.